KMF ಏನು ಸ್ಟಾಲ್ ಕೊಟ್ಟಿದ್ದಾರೆ ಅಲ್ಲಿ ಕೊಡಕ್ ಬರಲ್ಲ. ಯಾಕಂದ್ರೆ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಪಾಪ ಆಲ್ರೆಡಿ 6 ಜನ ಅಲ್ಲಿ ಬೀದಿ 20 ವರ್ಷದಿಂದ ಅಲ್ಲಿ ಅಂಗಡಿ ಇಟ್ಕೊಂಡಿದ್ದಂಥವ್ರು. ಅವರಿಗೆ ಏನು CM ಬರ್ತಾರೆ, ಪ್ರೋಟೋಕಾಲು ಇದನ್ನ ತೆಗಿಬೇಕು, CM ಪ್ರೋಟೋಕಾಲ್ ಇರೋದ್ರಿಂದ ಅಂತ ರಾತ್ರೋರಾತ್ರಿ ಅವ್ರನ್ನೆಲ್ಲ ತೆಗಿಸ್ಬಿಟ್ಟು ಅಲ್ಲಿದ್ದವ್ರು ಎಲ್ಲ ಎಷ್ಟಿಗಳೇ, ಬೇರೆ ಯಾರಲ್ಲ, ಅವ್ರು ದಲಿತ ಸಮಾಜಕ್ಕೆ ಸೇರಿದವರೇನೆ. ಇವ್ರು ಯಾರಿಗೆ ಅನ್ಯಾಯ ಮಾಡಿದ್ ಮತ್ತೀಗ? ಇವರ ಸ್ವಂತ ಫ್ಯಾಮಿಲಿ, ಅವರ ಸ್ವಂತ ಅತ್ತೆ ಮಗನಿಗೋಸ್ಕರ ಕೊಡ್ಸಕ್ಕೋಸ್ಕರ ರಾತ್ರೋರಾತ್ರಿ CM ಬರ್ತಾರೆ ಅನ್ನೋ ಒಂದು ಪ್ರೋಟೋಕಾಲ್ ಇಟ್ಕೊಂಡು ಆ ಒಂದು ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ 20 ವರ್ಷದಿಂದ ಅವ್ರು ಜೀವನ ಮಾಡ್ತಾ ಇದ್ರು. 6 ಫ್ಯಾಮಿಲಿಗಳು ಬೀದಿಗೆ ಬಿತ್ತು. ಮತ್ತೆ ಅದು KSHIP ಇಂದ ಆಲ್ರೆಡಿ ಆ ರೋಡಲ್ಲಿ ಇತ್ತಂತ ಅಂಗಡಿಗಳೆಲ್ಲರಿಗೂ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಅದು KSHIP ರಸ್ತೆಗೆ ಸೇರುತ್ತೆ. ಆ KSHIP ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ಇಟ್ಟಿರೋದ್ರಿಂದ ಅದು ಅಲ್ಲಿ ಇಡಕ್ ಬರೋದಿಲ್ಲ. ಇದು ಸುಮ್ಮನೆ ಮುನ್ಸಿಪಲ್ ಆಫೀಸಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ, ಅದನ್ನ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ತಗೊಂಡಿಲ್ಲ. ಅದನ್ನ ಇಡೋದಕ್ಕೆ ಅಧಿಕಾರ ಇದೆ ಅಂತಂದೇಳಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. ವಿನಾಕಾರಣ ನಮ್ಮ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ರಿ, ಎಚ್ಚರಿಕೆ ಕೊಡ್ತಾ ಇದ್ದೀರಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ, ಇಲ್ಲಾಂದ್ರೆ ಬೀದಿಗೆ ಇಳಿಬೇಕಾಗುತ್ತೆ. ಎಲ್ಲ ನಮ್ಮ ಯುವ ಜನತಾ ದಳ ಕಾರ್ಯಕರ್ತರು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತೆ. ಕೇಸು ನಮ್ಮ ಮೇಲೆ ಹಾಕ್ಬೇಕಾದ್ರೆ ಅವತ್ತು ಏನ್ ನಡೀತಂದ್ರೆ, ನಾವು ಅಲ್ಲಿ ನಂದಿನಿ ಬೂತ್ಗೆ ಪರ್ಮಿಷನ್ ಇಲ್ಲ, EMD ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು MD ಅವ್ರ ಹತ್ರ ಮಾತಾಡಿದ್ವಿ ಫೋನ್ ಮಾಡಿ. ಸರ್ ಈ ಥರ EMD ಕಟ್ಟಿಲ್ಲ, ಇದಕ್ಕೆ ಪರ್ಮಿಷನ್ ಇಲ್ಲ, KSHIP ಇಂದ ಪರ್ಮಿಷನ್ ತೊಗೊಂಡಿಲ್ಲ, ಜಿಲ್ಲಾಧಿಕಾರಿ ಅನುಮೋದನೆ ಆಗಿಲ್ಲ, ಇಲ್ಲಿ ಆಕ್ಸಿಡೆಂಟ್ ಆಗ್ತವೆ, ರೋಡಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ, ಟ್ರಾಫಿಕ್ ಎಲ್ಲ ತೊಂದರೆ ಆಗುತ್ತೆ, ಈ ಫುಟ್ಪಾತಲ್ಲಿ ಓಡಾಡೋ ಜನಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಕೇಳಿದಾಗ ಅವರು ನೀವು ಅಲ್ಲಿ ಸ್ಟಾಲ್ ಹತ್ರ ಬರ್ರಿ, ನಮ್ಮ ರೂಟ್ ಸೂಪರ್ವೈಸರ್ ಕಳಿಸ್ತೀನಿ ಮಂಜುನಾಥ್ ರೆಡ್ಡಿ ಅನ್ನೋನು, ಅಲ್ಲಿ ಬರ್ತಾರೆ. ಅವರು ಮಾತಾಡ್ಕೊಂಡವ್ರದ್ದು ಏನು ಲಾಡ್ಜ್ ಇದೆ, ಆ ಲಾಡ್ಜಲ್ಲಿ ಇದ್ದೀನಿ. ವಿನಾಕಾರಣ ಸುಮ್ಮನೆ ಇವಾಗ ಟೌನಲ್ಲಿ ಯಾರು ಸ್ವಲ್ಪ ವಿರುದ್ಧವಾಗಿ ನಮ್ಮ MLA ವಿರುದ್ಧವಾಗಿ ಮಾತಾಡ್ತಾರೆ, ಮನು ಮಹೇಶ್ ಮಾಜಿ ಕೌನ್ಸಿಲರು, ಅವನ್ನೇನಾದ್ರೂ ಮಾಡಿ ವೀಕ್ ಮಾಡಬೇಕು. ನಿಮ್ಮೆಲ್ಲ ಗೊಡ್ಡ ಬೆದರಿಕೆಗಳಿಗೆ ಎದುರು ನಾನಲ್ಲ. ನೀವಿಂಥ 100 ಕೇಸ್ ಹಾಕೋದು ನಾನು ಎದುರಲ್ಲ, ಸರಿನಾ? ನಾನು ತಪ್ಪು ಮಾಡಿಲ್ಲ, ನಾನು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಲ್ಲ, ನಾನು ಯಾವುದು ಮಟ್ಗ ಆಡ್ಸಲ್ಲ, ಇಸ್ಪೀಟ್ ಆಡ್ಸಲ್ಲ, ಕ್ಲಬ್ ನಡೆಸಲ್ಲ, ಗಾಂಜಾ ಮಾರಲ್ಲ. ನಾನು ನಿಮ್ಮ ಜೊತೆಲಿದ್ದಾರಲ್ಲ, ಫಸ್ಟ್ ಅವ್ರನ್ನ ನಿಮ್ಮ ಕಂಟ್ರೋಲಾಗಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಈ ಒಂದು ಏನು ಮಟ್ಗ ಇಸ್ಬಿಟ್ಟು ಪಾವಗಡದಲ್ಲಿ ಎಗ್ಲಿದ ನಡೀತಾ ಇದೆ, ಇಲ್ಲಿನ ಏನು ಪೊಲೀಸ್ ಆಡಳಿತ ಫಸ್ಟ್ ಅದನ್ನ ಸರಿಪಡಿಸ್ಲಿ, ಕಾನೂನು ಸುವ್ಯವಸ್ಥೆನ ಕಾಪಾಡಲಿ. ಅದು ಬಿಟ್ಬಿಟ್ಟು ವಿನಾಕಾರಣ ಸುಮ್ಮನೆ ಯಾವುದೋ MLA ಯಾರೋ ಮಿನಿಸ್ಟರ್ ಹೇಳಿದಾರೆ ಅಂತಂದೇಳಿ ಹೋಮ್ ಮಿನಿಸ್ಟರ್ ಇರೋ ಒಂದು ಜಿಲ್ಲೆಯಲ್ಲಿ ಈ ಥರ ಸುಳ್ಳು ಅಟ್ರಾಸಿಟಿ ಕೇಸ್ ಆಗ್ತಾರೆ ಅಂದರೆ ನಿಜವಾಗ್ಲೂ ಏನು ತೊಂದರೆ ಆಗಿರೋ ಅಂಥ ಫಲಾನುಭವಿಗಳಿಗೆ ತೊಂದರೆ ಆಗುತ್ತೆ. ಅಟ್ರಾಸಿಟಿಯಿಂದ ಯಾರು ದೌರ್ಜನ್ಯ ಮಾಡಿರ್ತಾರೆ ದಲಿತರ ಮೇಲೆ ಮತ್ತೆ ಪರಿಶಿಷ್ಟ ಪಂಗಡದ ಮೇಲೆ, ಅವ್ರಿಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಈ ಥರ ಸುಳ್ಳು ಕೇಸ್ಗಳು, ಇದು ಸುಳ್ಳು ಕೇಸ್ ಅನ್ನೋ ಥರ ಆಗುತ್ತೆ. ಅವ್ರು ನಿಜವಾಗ್ಲೂ ಫಲಾನುಭವಿಗಳಿಗೆ ಅನ್ಯಾಯ ಆಗುತ್ತೆ ಈ ಒಂದು ಅಟ್ರಾಸಿಟಿ ಕೇಸಿಂದ. ದಯವಿಟ್ಟು ಇಂಥ ಅಟ್ರಾಸಿಟಿ ಕೇಸು ಇದು ಲಾಸ್ಟ್ ಕೈಲಾಗಿದ್ದಂಥವ್ರು ಮಾಡೋ ಅಂಥ ಒಂದು ಇದು ಪ್ರಯೋಗ. ಲಾಸ್ಟ್ ಅವ್ರನ್ನ ಎದುರಿಸಕ್ಕೆ ಇನ್ನೇನು ಶಕ್ತಿ ಇಲ್ಲ ಅಂತ ಟೈಮಲ್ಲಿ ಈ ಒಂದು ಅಟ್ರಾಸಿಟಿ ಬಳಸೋ ಅಂತ ಸಂದರ್ಭ ಏನೋ ರಾಜಕಾರಣದಲ್ಲಿ. ಇದನ್ನ ಬಿಟ್ಟುಬಿಡಿ ದಯವಿಟ್ಟು. ಇಸ್ಬಿಟ್ಟು ಮಟ್ಕ ಐತಲ್ಲ ಅದನ್ನ ನಿಲ್ಸ್ರಿ. ಏನು ನಮ್ಮ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಸಾಹೇಬ್ರು ಇದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪಾವಗಡ ತಾಲೂಕಲ್ಲಿ ಅಧ್ವಾನ ಆಗಿದೆ. ನಿಮ್ಮ ಲಿಮಿಟ್ಸಲ್ಲಿ ಪಾವಗಡ ಸುತ್ತಮುತ್ತ ನೀವೆಲ್ಲನೂ ಹೋಗ್ಲಿ, ನನ್ನ ಹತ್ರ ವಿಡಿಯೋಗಳಿದೆ, ಇಷ್ಟರಲ್ಲೇನೆ ಕಳಿಸ್ತೀನಿ. ನಾನು IG ಹತ್ರನೂ ಕೂಡ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ, ಎಲ್ಲ ಮಾಡಿದ್ದೀನಿ. 70 ಹೋದ್ವಾರ ಸಿಕ್ಕಿದೆ. ಇಲ್ಲೇನು ಮಾಡಿದ್ರು, ಮಿಸ್ಗೈಡು ಅವರು. ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರ ಪ್ರಭಾವ, ರಾಜಕೀಯ ಪ್ರಭಾವ ಐತೆ, ಅವ್ರನ್ನ ಹೊರಗಡೆ ಬಿಟ್ಬಿಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡ್ತಾರೆ ಕೋರ್ಟಲ್ಲಿ. ನೀವು ಅದಕ್ಕೆ ಇದು ಬೇಡ, ಅವ್ರು ಬಂದ ಮೇಲೆ ಮಾಡ್ರಿ ಅಂತ ಆಯ್ತು ಸರ್. ಆದ್ದರಿಂದ ಅಷ್ಟೇ, ಯಾರೂ ಸುಮ್ಮನೆ ಇಲ್ಲ. ಇವಾಗ ಮಾಜಿ ಶಾಸಕರಾಗಿರ್ಬೋದು, ಜಿಲ್ಲಾಧ್ಯಕ್ಷ ಆಗಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣರ ಹತ್ರ ಮತ್ತೆ ನಮ್ಮ ರಾಜ್ಯ ಯುವ ಜನತಾ ದಳ ಅಧ್ಯಕ್ಷರಾದಂಥ ನಿಖಿಲ್ ಹತ್ರ ಕರ್ಕೊಂಡೋಗಿ IG ಸಾಹೇಬರಿಗೆ ಫೋನ್ ಮಾಡಿ ಹೇಳಿ, ನಾವು IG ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿರೋದನ್ನೆಲ್ಲ ನಾವು ಅವ್ರಿಗೆ ಹತ್ರ ಅರಿವು ಮಾಡಿಕೊಟ್ಟಿದ್ದೀವಿ IG ಸಾಹೇಬ್ರಿಗೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ಒಂದು ಹಾಸನ್ ಪ್ರೆಸ್ ಮೀಟಲ್ಲಿ ಪಾವಗಡ ನಮ್ಮ ಅಟ್ರಾಸಿಟಿ ಕೇಸ್ ಬಗ್ಗೆ ಅವರೇ ಮಾತಾಡಿದ್ದಾರೆ. ಇನ್ನೂ ಎಷ್ಟು ನಮ್ಗೆ ಸಪೋರ್ಟ್ ಮಾಡಬೇಕು, ನಮ್ಮ ತಾಲೂಕು ಲೀಡರ್ಗಳಾಗಿರ್ಬೋದು, ನಮ್ಮ ಮಾಜಿ ಶಾಸಕರಾಗಿರ್ಬೋದು, ಎಲ್ಲ ರೀತಿ ಶಕ್ತಿ. ಸ್ಟಾಲ್ ಹತ್ರ ಹೋಗಿ ವಾಗ್ವಾದನೂ ನಡೆದಿಲ್ಲ. ಅವರು ಇದಕ್ಕೆ ಮುಂಚೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಯಾರಂತನೂ ನಮ್ಗೆ ಗೊತ್ತಿಲ್ಲ. ಅದಾದಮೇಲೆ ನಾವು ಅಲ್ಲಿಂದ ಹೊರಟಿದ್ವಿ. ಅದನ್ನೇ ಇಟ್ಕೊಂಡು ನಮ್ಮ ಮೇಲೆ
ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸಿದ್ದಾರೆ. ಆ ಅಟ್ರಾಸಿಟಿ ಕೇಸಲ್ಲಿ ಜಾತಿ ನಿಂದನೆ ಹೊಡೆದಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ. ಏನೋ ನಾವು ಮಾಡಿದ್ರು ಕೂಡ ನಾವು ಯಾವತ್ತು MLA ಅವರ ಈ ತಾಲೂಕಿನ ಶಾಸಕರ ಇದು ದುರಾಡಳಿತದ ವಿರುದ್ಧ ನಾವು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಆ ದ್ವೇಷದಿಂದ ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡಿ ವಿನಾಕಾರಣ ನಾವು ಒಬ್ಬಂಟಿಗರು, ನಾವು ರೈತರು, ನಮಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಬೆಳೆ ಅವು ಇವು ನೋಡ್ಕೋಬೇಕಾದಂಥ ಸಮಯದಲ್ಲಿ ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗ್ತಾ ಇದೆ. ಆ ಥರ ನಮಗೆ ವಿನಾಕಾರಣ ಶಾಸಕರು ಮತ್ತು ಅವ್ರ ತಂದೆಯವರು ಕೂಡ ಇದೇ ಕೆಲಸ ಮಾಡಿದರು. ಇಂದೊಂದು ಮುಂದೆ 2021-22ರಲ್ಲಿ ಟೋಲ್ ಗೇಟ್ ಹತ್ರ ನಮಗೆ ಸರ್ವಿಸ್ ರೋಡ್ ಇರಲಿಲ್ಲ. ಸರ್ವಿಸ್ ರೋಡ್ ಕೇಳಿದ್ದಕ್ಕೆ ಅವತ್ತು ಅವ್ರು ವಿನಾಕಾರಣ ಏನೋ ಒಂದು ಪಿಟಿ ಕೇಸ್ ಹಾಕಿ ಸ್ಟೇಷನ್ ಬೆಲ್ ಕೊಟ್ಟು ಕಳಿಸ್ಬಿಟ್ಟು ಆದಮೇಲೆ ಆವತ್ತು ಕೂಡ ಹಂಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ 3-4 ಸೆಕ್ಷನ್ ಎಲ್ಲ ಸೇರಿಸಿ ನಮ್ಮ ಮೇಲೆ 4-5 ವರ್ಷ ಕೋರ್ಟ್ ತಿರುಗಂಗೆ ಮಾಡಿದ್ರು. ಕೊನೆಗೆ ಅವ್ರು ಬಂದು ಟೋಲ್ ಗೇಟ್ ಅವರು ಟೋಲ್ ಮ್ಯಾನೇಜರ್ ಅವ್ರು ಬಂದು ನಮ್ದೇನು ತಪ್ಪಿಲ್ಲ, ಅವತ್ತು ಅಂದಿನ ಶಾಸಕರೇ ನಮ್ಮ ಮೇಲೆ ಒತ್ತಡ ಹಾಕ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ಸ್ತು ಅಂತ ಹೇಳ್ಬಿಟ್ಟು ರಾಜಿ ಮಾಡ್ಕೊಂಡೋದ್ರು. ಹಂಗೆ ಮೊದಲಿಂದನೂ ಅವ್ರ ವಿರುದ್ಧ ರಾಜಕಾರಣ ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಮೇಲೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ SP ಅವ್ರಿಗೂ ಮತ್ತು DYSP ಅವ್ರಿಗೂ ಕೂಡ ನಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳಿದ್ದಾರೆ. ಅವರು ರೌಡಿ ಶೀಟರ್ ಇದ್ದಾರೆ, ಅವರು ಭಾಳಷ್ಟು ಕೇಸ್ಗಳಲ್ಲಿ ಇದಾಗಿದ್ದಾರೆ, ಕಲ್ಪೆಂಟ್ ಆಗಿದ್ದಾರೆ ಅಂತ ಏನೇನೋ ನಮ್ಮ ಮೇಲೆ ಕೊಟ್ಟು ನಮ್ಮ ಮೇಲೆ ಏನಾದರೂ ಮಾಡಿ ನಮಗೆ ಹಿಂಸೆ ಕೊಡಿಸ್ಬೇಕು ಪೊಲೀಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಎಲ್ಲ ಕುತಂತ್ರ ಮಾಡಿದ್ದಾರೆ. ಮತ್ತು ಇನ್ನೊಂದು ಆವತ್ತು ಆ ಟೋಲ್ ಗೇಟ್ ಹತ್ರ ನಂದಿನಿ ಪಾರ್ಲರ್ ಹತ್ರ ಹೋಗಿ ಬಂದಿದ್ದ ದಿವಸ ಸಾಯಂಕಾಲ ನನಗೆ ಒಂದು 11 ನಂಬರಿಂದ ಒಂದು ಕಾಲ್ ಬರುತ್ತೆ. ತಕ್ಷಣ ಅವ್ರ ಲ್ಯಾಂಗ್ವೇಜು ನನಗೆ ತುಂಬ ವರಿಷ್ಠ ಆಗಿತ್ತು. ತುಂಬ ಕೆಟ್ಟ ಪದಗಳಿಂದ ಮಾತಾಡೋದು. ನಾನು ಫೋನ್ ಕಟ್ ಮಾಡಿದೆ. ಮತ್ತೆ 2-3 ಸತಿ ಕಂಟಿನ್ಯೂ ನನಗೆ ಫೋನ್ ಬರುತ್ತೆ. 3ನೇ ಸತಿ ಫೋನ್ ಎತ್ತಿದ್ರೆ ನಮ್ಮ ಟಿಪ್ಪರ್ಗೆ ಬ್ರೇಕ್ ಫೇಲ್ ಆಗುತ್ತೆ, ನಿನ್ನೂ ರಾಮಂಜನು ಮನೋನು ನಾವು ಮುಗಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕ್ತಾರೆ. ಈ ಪಾವಗಡ ತಾಲೂಕಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದು ಅದರಿಂದ ಅರ್ಥ ಆಗುತ್ತೆ. ಇಲ್ಲಿ ಶಾಂತಿ ಭದ್ರತೆಗೆ ಪೂರ್ತಿ ಇದಾಗ್ಬಿಟ್ಟಿದೆ. ಇಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಈಗ ಅವರು MLA ಅವ್ರ ವಿರುದ್ಧ ಏನು ಮಾತಾಡಿದ್ರು ಕೂಡ ಅವರು ಯಾವ ಮಟ್ಟಕ್ಕಾದರೂ ಇಳಿದು ದೌರ್ಜನ್ಯ ಮಾಡಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಹೋಗಿದೆ. ಆ ಮಟ್ಟಕ್ಕೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅಲ್ಲಿ CC ಫುಟೇಜ್ ಇದೆ, ದಯವಿಟ್ಟು ಅಧಿಕಾರಿಗಳು ಮತ್ತೆ ಮಾಧ್ಯಮಿಕರು ನೀವೇ ಕೇಳಿ. CCTV ಫುಟೇಜ್ ಇದೆ, ಅದನ್ನ ತರಿಸ್ಕೊಂಡ್ಬಿಟ್ಟು ನೋಡಿ ಅದನ್ನ ಯಾರು ಮಾತಾಡಿದಾರೆ ಅಂತ. ಸುಮ್ಮನೆ ನೀವು ಈ ತರ ಸುಳ್ಳು ಜಾತಿ ನಿಂದನೆ ಕೇಸ್ ಹಾಕೋದನ್ನು ಬಿಡಿ, ದ್ವೇಷ ರಾಜಕಾರಣ ಬಿಡಿ. ನಿಮ್ಗೆ ಒಳ್ಳೇದಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗೋದಿಲ್ಲ. ಇಷ್ಟನ್ನು ನಾವು ಹೇಳ್ತಾ ಇದೀವಿ. ಇದೇ ತರ ನೀವು ಮುಂದುವರಿಸಿದ್ರೆ ನಾವು ಉಗ್ರ ಹೋರಾಟವನ್ನು ತಾಲೂಕು ಆಡಳಿತ ವಿರುದ್ಧ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇ ಇದ್ರು, ಇಲ್ಲಿ ಪತ್ರಿಕಾ ಸ್ನೇಹಿತರಿದ್ರು, ಇವರೆಲ್ಲ ನಿಮ್ಮ ಶಿವಕುಮಾರ್ ಮತ್ತೆ ಸಂತೋಷ್ ಅವರು ಎಲ್ಲ ಇದ್ರು. ನಾವು ಯಾವುದೇ ಕಾರಣಕ್ಕೂ ಅವ್ರ ಜಾತಿ ಹೆಸರು ಮಾತಾಡಿಲ್ಲ. ಮತ್ತು ಅವ್ರು ಯಾರು ಶ್ರೀರಾಮನ್ ಅವ್ರ ಹತ್ರ ನಾವು ಯಾವುದೇ ಮಾತು ಅವ್ರ ಹತ್ರ ಒಂದು ಮಾತು ಮಾತಾಡಿಲ್ಲ. ನಾವು ಆ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಮಾತಾಡಿ 3 ಗಂಟೆವರೆಗೂ ನಮ್ಗೆ ಟೈಮ್ ಕೊಡಿ, 3 ಗಂಟೆ ನಮ್ಮ MD ಅವ್ರ ಮೀಟಿಂಗಲ್ಲಿದ್ದಾರೆ, ಮೀಟಿಂಗ್ ಮುಗಿದ ತಕ್ಷಣ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಹೇಳಿದ್ದಾರೆ ಅವರು. ಅದಾದಮೇಲೆ ಪತ್ರಿಕಾ ಸ್ನೇಹಿತರ ಜೊತೆ ನಾವು ಮಾತಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಬಡವ್ರನ್ನು ಖಾಲಿ ಮಾಡಿಸಿ ದೌರ್ಜನ್ಯವಾಗಿ ಇಲ್ಲಿ CM ಬರ್ತಾರಂತ ಹೇಳ್ಬಿಟ್ಟು ಹಾಕಿ ಈ ಥರ ಅನ್ಯಾಯ ಮಾಡಿದ್ದಾರೆ ಬಡವರಿಗೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕಾ ಸ್ನೇಹಿತರ ಹತ್ರ ನಾವು ಮಾತಾಡಿ ವಿರುದ್ಧ ಹೋಗ್ತಾ ಇಲ್ಲ. ದಯವಿಟ್ಟು ಇದು ನಿಲ್ಲಿಗೆ ಕೊನೆ ಮಾಡ್ರಿ. ಪೊಲೀಸ್ ಡಿಪಾರ್ಟ್ಮೆಂಟು ಮಾನ್ಯ ವರಿಷ್ಠಾಧಿಕಾರಿಗಳು SP ಆದಂತ ಅವರೆಲ್ಲ ಕೇಳ್ಕೊಂತಿದ್ದೀನಿ, ದಯವಿಟ್ಟು ಇಂಥ ಸುಳ್ಳು ಕೇಸುಗಳಿಗೆ ನೀವು ಪ್ರಚೋದನೆ ಕೊಡಬೇಡಿ ಸರ್. DYSP ಸಾಹೇಬರು ಕೂಡ ಹೇಳ್ತಾ ಇದ್ದೀನಿ. ಇವರು ನಮ್ಮ ಮಾನ್ಯ ಶಾಸಕರು ಮತ್ತು ಅವರ ತಂದೆಯವರು ಮಾಜಿ ಸಚಿವರು ರಾಧಾ ವೆಂಕಟಪ್ಪ ಅವರು ಇಬ್ಬರು ಸೇರ್ಕೊಂಡು JDS ಕಾರ್ಯಕರ್ತರ ಬಾಯಿ ಮುಚ್ಚಿಸ್ಬೇಕು. ಯಾಕಂದ್ರೆ ಮೊನ್ನೆ DCC ಬ್ಯಾಂಕು ಚುನಾವಣೆಯಲ್ಲಿ ಅವರು ನಮ್ಮ ಕ್ಯಾಂಡಿಡೇಟ್ನ ವಾಪಸ್ ತೆಗಿಸ್ಬೇಕಂತ ಬಹಳ ಒದ್ದಾಡಿದ್ರು. ನಾವು ಅದಕ್ಕೆಲ್ಲ ಆಶ್ವಾಸ ಕೊಟ್ಟಿಲ್ಲ, ನಾವು ಚುನಾವಣೆ ಎದುರಿಸಿದ್ವಿ. ಅದೇ ಉದ್ದೇಶ ಇಟ್ಕೊಂಡು ಇವತ್ತು ವೆಂಕಟೇಶ್ ಅವರು ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಯಾವ ಥರ ಅಂದರೆ ನೋಡಿ, ನಮ್ಮ ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್ ಕುಮಾರ್ ಮೇಲೆ ನಿನ್ನೆ ಜಾತಿ ನಿಂದನೆ ಕೇಸ್ ಆಗಿದೆ, ಗಂಗಾಧರ ನಾಯ್ಡು ಮೇಲೆ ಆಗಿದೆ, ಮನು ಮಹೇಶ್ ಮೇಲೆ ಆಗಿದೆ.
ಕದ್ರಹಳ್ಳಿ ಶ್ರೀನಿವಾಸ್ ಅವ್ರ ಮೇಲೆ ಆಗಿದೆ, ಮತ್ತೆ ಅವ್ರ ಬೆಂಬಲಿಗರ ಸುಮಾರು ಇವರು ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 10 ಕೇಸು ಸುಳ್ಳು ಜಾತಿ ನಿಂದನೆ ಕೇಸು ಬುಕ್ ಮಾಡಿದ್ದಾರೆ ಇವರು. ಇಲ್ಲಿ ಪಾವಗಡದಲ್ಲಿ ತಂದೆ ಅಧಿಕಾರ ಶಾಸಕರ ಸ್ಥಾನದಲ್ಲಿ ಕುಳಿತು ಅಧಿಕಾರ ಮಾಡ್ತಾ ಇದ್ದಾರೆ, ಮಗ ಬೆಂಗಳೂರಲ್ಲಿ ತಿರುಗಾಡ್ತಾ ಇದ್ದಾನೆ. ಅಧಿಕಾರ ಮಾಡ್ತಾ ಇರೋದು ತಂದೆ ಇಲ್ಲಿ, ಬೇಕಾದ್ರೆ ನನ್ನ ಹತ್ರ ಪ್ರೂಫ್ ಇದೆ. ಶಾಸಕರ ಸ್ಥಾನದಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಅವರು ತಾಲೂಕು ಅಧಿಕಾರಿಗಳನ್ನು ದರ್ಪ ತೋರಿಸಿ ಅವರನ್ನು ಕೈಗೊಂಬೆಗಳಂತ ಮಾಡ್ಕೊಂಡಿದ್ದಾರೆ. ಮಾನ್ಯ ಸಚಿವರು, ಮಾಜಿ ಸಚಿವರು ಅಧಿಕಾರ ಇವ್ರು ಮಾಡ್ತಾ ಇದ್ದಾರೆ, ಮಗ ಬೆಂಗಳೂರಲ್ಲಿ ವಾಸ ಆಗಿದ್ದಾನೆ. ಪಾವಗಡ ಜನತೆ ಇವರಿಗೆ ಮತ ಕೊಟ್ಟು ಗೆಲ್ಲಿಸಿದ್ದು ಬೆಂಗಳೂರಲ್ಲಿ ತಿರುಗಾಡಕ್ಕಲ್ಲ, ಪಾವಗಡದ ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಪಾವಗಡ ಅಭಿವೃದ್ಧಿ ಮರ್ತಿದ್ದಾರೆ ಇವರು. ನೋಡಿ, ಇವತ್ತು ಪಾವಗಡದಿಂದ ಲಿಂಗದಳ್ಳಿಗೆ ಹೋಗ್ಬೇಕಾದ್ರೆ ಸುಮಾರು 2 ತಾಸು ಆಗುತ್ತೆ. ರಸ್ತೆ ಹಾಳಾಗಿ ಹೋಗಿದೆ, ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಇವರು. ಪೆಂಡ್ಲಿಜೀವಿದ ಸುಮಾರು ವರ್ಷಗಳಾಗಿದೆ. ಪೆಂಡ್ಲಿಜೀವಿ ನಾಗಮಡಕೆಯಿಂದ ಪೆಂಡ್ಲಿಜೀವಿಗೆ ರಸ್ತೆ ಹಾಳಾಗಿ ಹೋಗಿದೆ. ಕೆರೆ ತುಂಬಿದ್ರೆ ನೀರೆಲ್ಲ ರಸ್ತೆಗೆ ಬರ್ತಾ ಇದಾವೆ. ಅವ್ರು ಓಡಾಟಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ, ಆದ್ರೂ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಪಾವಗಡ ತಾಲೂಕಲ್ಲಿ ನಗರದಲ್ಲಿ ನೋಡಿ ಎಲ್ಲಾ ರಸ್ತೆಗಳು ಹಾಳಾಗಿದೆ. ಯಾವ ಕೆಲವರು ಬೇಕಾಗಿರೋ ಪುರಸಭೆ ಸದಸ್ಯರು ಅವ್ರ ವಾರ್ಡ್ಗಳಲ್ಲಿ ಮಾತ್ರ ಕೆಲವರು ರಸ್ತೆಗಳನ್ನು ರಿಪೇರ್ ಮಾಡ್ಕೊಂಡಿರ್ಬಿರ್ತು, ತುಂಬಾ ರಸ್ತೆಗಳು ಹಾಳಾಗಿ ಹೋಗಿದೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮ್ಮನೆ 15,000 ಕೋಟಿ ತಂದಿದ್ದೀವಿ ನಾವು ಪಾವಗಡ ಅಭಿವೃದ್ಧಿ ಮಾಡಿದ್ವಿ. ಯಾವ್ದಕ್ಕೆ ಹಾಕಿದ್ರೆ ಲೆಕ್ಕ ಕೊಡಿ ಸ್ವಾಮಿ, ನೀವು 15,000 ಕೋಟಿ ಲೆಕ್ಕ ಕೊಡಿ. ನೀವು ಈ ತರ ದ್ವೇಷ ರಾಜಕಾರಣ ಮಾಡೋದ್ ಬಿಟ್ಟು ಪಾವಗಡ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ. ಮುಂದೊಂದು ದಿನ ಕಾಲ ನಿಮಗೆ ಸಾರ್ವಜನಿಕರು ನಿಮಗೆ ಯಾವ ತರ ಮಾಡ್ಬೇಕು ಆ ತರ ಮಾಡೇ ಮಾಡ್ತಾರೆ. ದಯವಿಟ್ಟು ದ್ವೇಷ ರಾಜಕಾರಣ ಬಿಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ವಿರುದ್ಧ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ಅವರೊಂದಿಗೆ ಸಹಕಾರದೊಂದಿಗೆ ನಾವು ಮಾನ್ಯ ಗೋವಿಂದ ಕಾರಜೋಳ ಕರೆಸಿಬಿಟ್ಟು ಬೃಹತ್ ಪ್ರತಿಭಟನೆಯನ್ನು ನಂಬ್ಕೊಂತೀವಿ ತಾಲೂಕು ಆಡಳಿತ ವಿರುದ್ಧ. ದಯವಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ, ಈ ತರ ದ್ವೇಷ ರಾಜಕಾರಣ ಬಿಡಿ. ಮೊನ್ನೆ